ಇದೇ ಕೆಲಸನ ನಾವು ಕಳೆದ ಸಾರಿ ಕೂಡ ಮಾಡಿದ್ವಿ MP ಎಲೆಕ್ಷನ್ ಸಂದರ್ಭದಲ್ಲಿ. ಅದು ನಾನೇನೋ ಪಕ್ಷದಲ್ಲಿ ಸರಿಯಾಗಿ ಗುರುತಿಸ್ಕೊಂಡಿರ್ಲಿಲ್ಲ, ಅಂದ್ರೆ ಪಕ್ಷದ್ದೇ ನನಗೆ ಯಾವ ಹಂಗೂ ಇರ್ಲಿಲ್ಲ. ಸೊ ಹಾಗಾಗಿ ಆಗ್ಲೂ ಅಷ್ಟೇನೆ, ನೀವು ಜನತಾದಳದವರು ಕಾಂಗ್ರೆಸ್ ಅವರು ಇಬ್ರು ಹೊಂದಾಣಿಕೆ ಮಾಡ್ಕೊಬಿಟ್ರೆ, ಜನತಾದಳದವ್ರು ಬಲಿಷ್ಠವಾಗಿರೋದ್ರಿಂದ, ಅವ್ರು 8 ಜನ MLAಗಳು ಜನತಾದಳದವರೇ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಇನ್ನಷ್ಟು ವೀಕ್ ಆಗುತ್ತೆ. ನೀವೀಗ ಆಲ್ರೆಡಿ JDS ಸೀಟ್ ಬಿಟ್ಕೊಟ್ರೆ ಕಾಂಗ್ರೆಸ್ ಸರ್ವನಾಶ ಆಗೋಗುತ್ತೆ. ಟು ಅವಾಯ್ಡ್ ದಟ್, ಅದನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದಾದ್ರೆ ನಾವು ಈ ಸಾರಿಗೆ ನೀವು ತಗೊಂಡಿರೋ ತೀರ್ಮಾನನ ಒಪ್ಪಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬಹುಜನರ ಒತ್ತಾಯದ ಮೇರೆಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆಗೊಂದ್ಸಲ ಉಪವಾಸ ಸತ್ಯಾಗ್ರಹ ಅಂತ ಮಾಡಿದ್ವಿ. ಸ್ವಾಭಿಮಾನಕ್ಕಾಗಿ ಪಾದಯಾತ್ರೆ ಅಂತ ಆಯ್ತು, ಸ್ವಾಭಿಮಾನಕ್ಕಾಗಿ ಸತ್ಯಾಗ್ರಹ ಅಂತ ಆಯ್ತು. 249 ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡಿದ್ವಿ ಎಲ್ಲಾ ಕ್ಷೇತ್ರ ಪೂರ್ತಿ ಮುಗಿಸಿ ಚುನಾವಣೆಯಲ್ಲಿ ಗೆದ್ರು. ಅವ್ರು ಗೆದ್ದೋದ್ರು. ಸುಮಲತಾ ಅವರು ಅವ್ರ ಹೆಸರನ್ನು ತಗೊಂಡ್ರು, ಪಾಪ ಅವ್ರಿಗೆ ಬೇಸರ ಆಗ್ಬೋದೇನೋ. ಮೇಡಮ್ ಅವ್ರು ಗೆದ್ರು. ಅವ್ರು ಗೆದ್ದಾದ್ಮೇಲೆ ಗೆದ್ದ 3-4 ತಿಂಗಳಿಗೆಲ್ಲ ನಾವು ಆಗೊಂದ್ಸಲ ಕನಸು ಕಟ್ಕೊಂಡಿದ್ದು. ಬಂದು ಹೊಸದಲ್ಲ ರಾಜಕಾರಣಕ್ಕೆ, ಬಹಳ ವಿಶೇಷವಾದ. ನನಗೇನ್ ದುಃಖ ದುಮ್ಮಾನ ಅಂದ್ರೆ 10 ಗಂಟೆ ಮಾತಾಡ್ಬೇಕು, ಓಡಾಡ್ಕೊಂಡೆ ಮಾತಾಡ್ಬೇಕು ಅಂತಿಲ್ಲ, ಕ್ಯಾಶುವಲ್ ಆಗಿ ನಗರಕ್ಕೂ ಹೇಳ್ಬೇಕು ಅನ್ನೋ ಲೆಕ್ಕದಲ್ಲೂ ಇದೀನಿ ಅದನ್ನ. ನಾವು ಗೆದ್ದ ಖುಷಿಲಿ ಏನ್ ಕನಸುಗಳು, ನಮ್ ಡಿಸ್ಕಷನ್ಸ್ ನೋಡ್ಬೇಕಾಗಿತ್ತು ಗೆದ್ದಿದ್ದಾಗ. ಇವ್ರು ಬೇರೆ ದರ್ಶನ್ ಬೇರೆ ಫೋನ್ ಮಾಡ್ಬಿಟ್ಟು, ಅಣ್ಣ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ರಿ, ಹಂಗಾಯ್ತು, ನಿಮ್ಮಿಂದಾಗಿ ನಮ್ಮ ಅಪ್ಪಾಜಿ ಗೌರವ ಉಳಿತು. ಅಂದ್ರೆ ಅಪ್ಪಾಜಿ ಅಂತಂದ್ರೆ ಅಂಬರೀಷ್ ಅವ್ರ ಗೌರವ ಉಳಿತು. ಆಯ್ತು, ರಿಸಲ್ಟ್ ಬರ್ಲಿ ದರ್ಶನ್, ರಿಸಲ್ಟ್ ಬರೋವರೆಗೂ ಯಾರ ಗೌರವ ಎಲ್ಲಿ ಉಳಿತು ಏನು ಅಂತ ಗೊತ್ತಾಗುದಿಲ್ಲ, ರಿಸಲ್ಟ್ ಬರ್ಲಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಇವ್ರು ಮೇಡಮ್ ಅವರು ಅದನ್ನೇ ಹೇಳಿದ್ರು. ನಮ್ಮ ಸ್ಟಾರ್ಗಳೆಲ್ಲ ಸ್ಟಾರ್ಗಳಿಗೆ ನಮ್ಮ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ನಾವು ಇನ್ನ ಹೊಡಿತು ಲಾಟ್ರಿ ನಮ್ಗೆ ಇಲ್ಲ ಅಂತ ನಾವು ಖುಷಿ. ಯಾವುದ್ರಲ್ಲಿ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ? ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ಲೈನ್ ವೆಂಕಟೇಶ್ ಅಲ್ಲ. ನಮ್ಗಂತ ಆಸಕ್ತಿಗಳು ಇಲ್ಲ. ಆದ್ರೆ ಆಸಕ್ತಿ ಇದ್ದಿದ್ದು ಯಾವುದು ನನಗೆ, ಈ ಯಾವ್ದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅದು 100 cities ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ. ಯಾವ್ಯಾವ್ದು ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ, ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ, ಮಂಡ್ಯನ ಸ್ಮಾರ್ಟ್ ಸಿಟಿ ವ್ಯಾಪ್ತಿ ತರ ಕೇಳ್ಬೇಕು. ಇದ್ರದ್ದೇನಾದ್ರೂ ಪ್ಲಾನ್ ಮಾಡ್ಬೇಕು.